ಸೊ ಎಪಿಸೋಡ್ ನೋಡಿದ್ರೆ ಹೆಂಗ್ ಅನಿಸ್ತು? ಗೂಸ್ ಬಂಪ್ಸ್ ಬಂದೇ ಇರ್ಬೇಕಲ್ವಾ? ಗೂಸ್ ಬಂಪ್ಸ್ ಬರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಎಕ್ಸ್ಪ್ಲೇಷನ್ ನೋಡ್ರಿ, ನಿಮಗೆ ನಿಜವಾಗ್ಲೂ ಬಂದೇ ಬರುತ್ತೆ. ಹಂಗೆ ಈ ಎಂಡಿಂಗ್ ಮಾಡಿದವನಿಗೆ ನಿಜವಾಗ್ಲೂ ಹಿಡ್ಕೊಂಡು ಹೊಡೆಯೋಣ ಅನ್ಸುತ್ತೆ. ನಾ ಹಿಂದಿನ ಎಪಿಸೋಡ್ ಇಂದ ನೋಡ್ತಿದ್ದೀನಿ, ಬರೀ ನಿಲ್ಸ್ ಕೈ ಬಿಡೋದೇ. ಸೊ ಅದ್ರ ಬಗ್ಗೆನೂ ಮುಂದೆ ಮಾತಾಡೋಣ. ಸೊ ಎಕ್ಸ್ಪ್ಲೇಷನ್ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಸ್ಟಾರ್ಟ್ ಆಗಿಂದ ಮುಂಚೆ ಬ್ಯೂಟಿಫುಲ್ ಕಮೆಂಟ್ಸ್ ಯಾರ್ಯಾರು ಮಾಡಿದಿರೋ ಅವರಿಗೆಲ್ಲ ಹೃದಯ ಪೂರ್ವಕ ಧನ್ಯವಾದಗಳು. ಹಿಂಗೆ ಕಮೆಂಟ್ಸ್ ಮಾಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರಿ ಬ್ರೋ. ಸೊ ಒಂಚೂರು ಹುಷಾರಿಲ್ಲ, ವರ್ಡ್ ಅತ್ಲಾಗಿತ್ಲಾಗ ಆಗ್ಬೋದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ರೋ. ಎಪಿಸೋಡ್ 12 ಸ್ಟಾರ್ಟ್ ಆಗೋದು ಅಲ್ಲಿಂದಾನೆ ಎಪಿಸೋಡ್ 11 ಎಂಡಿಂಗ್ ಇಂದ. ಈ ಕೊರಿಯನ್ ರೈಟರ್ಸ್ ನೆಲ್ಲ ಶಾಡೋ ಸೋಲ್ಜರ್ಸ್ ಬಂದು ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲಿ ಫೈಟ್ ಸೀನ್ ಮಾತ್ರ ಏಕದಮ್ ಮಸ್ತ್ ಯಾರ. ಅಲ್ಲಿ ಸಂಜಿನು ಸಹ ಬರ್ತಾನೆ ಆಸ್ ಆಲ್ವೇಸ್. ಅವನು ನೋಡಿ ಎಲ್ಲರೂ ಶಾಕ್. ಇನ್ನೊಂದ್ ಸೈಡ್ ವಾತಾವರಣದಿಂದ ಸಿಗ್ನಲ್ ಸಿಗ್ತಾನೆ ಇಲ್ಲ. ಇಲ್ಲಿ ಎಂಟರ್ಸ್ ಏನೇನ್ ಮಾಡ್ತಿದ್ದಾರೆ, ಅವ್ರು ಯುದ್ಧ ಮಾಡ್ತಿದ್ರಲ್ಲ, ಅವ್ರಿಗೆ ಅಲ್ಲಿ ಏನಾಯ್ತು ಅಂತ ಹೇಳಿ ಹೊರಗಿನ ಪ್ರಪಂಚಕ್ಕೆ ಇನ್ನೊಂದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಟೆನ್ಷನ್ ಆಗೋಗಿದ್ದಾರೆ. ಯಾಕೆ ಅಂದ್ರೆ ಆ ಬೇರೆ ಹ್ಯಾಂಡ್ ಬಂದು ಇಲ್ಲೆಲ್ಲ ಕೊಚ್ಚಾಗ್ತಿದ್ನಲ್ಲ, ಅದೇ ಟೈಮಿಗೆ ನಿಜವಾಗ್ಲೂ ಸಿಗ್ನಲ್ ಹೋಗಿರೋದು. ಸೊ ಆಚೆ ಗೊತ್ತಿಲ್ಲ ಇನ್ನ ಇಲ್ಲಿ ಏನ್ ನಡೀತಿದೆ ಅಂತ. ಸೊ ಅದಕ್ಕೆ ಗೋಗುನ್ನಿ ಆ ಜಪಾನ್ ಹಂಟರ್ಸ್ ಹೆಡ್ ಪೂರ ಟೆನ್ಷನ್ ಆಗಿ ಹೋಗಿದ್ದಾರೆ, ನಮ್ಮ ಹಂಟರ್ಸ್ ಏನಾಯ್ತು ಅಂತ ಹೇಳಿ. ಆಗ್ಲೇ ನಾವು ನೋಡ್ತೀವಿ ಶಾಡೋ ಸೋಲ್ಜರ್ ಫ್ಲೆಕ್ಸ್ ಇಲ್ಲಿ ಸಂಜಿನು ಅವ್ರ ಹಂಟರ್ಸ್ ಹತ್ರ ಬಂದು ಎಲ್ಲರಿಗೂ ಔಷಧಿ ಕೊಟ್ಟು ಹೀಲ್ ಮಾಡ್ತಾನೆ. ಆಗ್ಲೇ ನಾವು ನೋಡ್ತೀವಿ ಆ ಜಾಯ್ ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಸೊ ಅವಳು ಹೀಲ್ ಆಗ್ಲಿಲ್ಲ. ನೆಕ್ಸ್ಟ್ ಗೋಗುನಿ ಆ ಹಂಟರ್ಸ್ ಸಪೋರ್ಟ್ ಮಾಡಕ್ಕೆ ಸಪೋರ್ಟ್ ಟೀಮ್ ನ ಕಳಿಸ್ತಾನೆ, ಏಜೆಂಟ್ಸ್ ನೆಲ್ಲ ಕಳಿಸ್ತಾನೆ. ಆಗ್ಲೇ ಅವನಿಗೆ ಬೈಕೊಳ್ತಾನೆ, ಯಾಕಂದ್ರೆ ನಾನು ಹೋಗಿದ್ರೆ ಅಲ್ಲಿ ಈ ತರ ಆಗ್ತಿರ್ಲಿಲ್ಲ, ನಾನೇ ಹೋಗ್ಬೇಕಾಯ್ತು ಅಂತ. ನೆಕ್ಸ್ಟ್ ಜಪಾನ್ ಹಂಟರ್ಸ್ ಹೆಡ್ ಗೊತ್ತಾಗೋಗುತ್ತೆ ಇಲ್ಲಿ ಅವ್ನ ಲೀಡರ್ ಗೋತೋ ಹೆಡ್ ಕಟ್ ಆಗೋಗಿದೆ ಅಂತ ಹೇಳಿ. ಆಗ್ಲೇ ಅವ್ರು 10 ಜನ ಕಳಿಸಿದ ಹಂಟರ್ಸ್ ನಲ್ಲಿ 7 ಜನ ಸತ್ತೋಗಿದ್ದಾರೆ. ಇನ್ ಮಿಕ್ಕಿ 3 ಜನ ಎಲ್ಲ ಬಚ್ಚಿಟ್ಕೊಂಡಿದ್ದಾರೆ. ಸೊ ಆ 3 ಜನಕ್ಕೆ ಹೇಗೋ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ವಾಪಸ್ ಬರಕ್ ಹೇಳ್ತಾನೆ. ಅವನಿಗೆ ಬರೀ ಗುಹೆಗಿರೋ ಹಂಟರ್ಸ್, ಆ ಕೊರಿಯನ್ ಹಂಟರ್ಸ್ ಸಾಯ್ಬೇಕಷ್ಟೇ ಅವನಿಗಿರೋ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನೆಕ್ಸ್ಟ್ ಇಲ್ಲಿ ಬ್ಯಾಟಲ್ ಆಗ್ತಾ ಇರ್ಬೇಕಾದ್ರೆ ಒಂದು ಸೀನ್ ಬರುತ್ತೆ. ಬೇರು ಎಂಟ್ರಿ ಕೊಡೋದು ಮಾತ್ರ ಭರ್ಜರಿ ಆಗಿರುತ್ತೆ ಬ್ರೋ. ಅವನಿಲ್ಲಿ ಬಂದ್ ಕೇಳ್ದ, ಇವ್ರಿಗೆಲ್ಲ ರಾಜ ನೀನೇನ ಅಂತ ಹೇಳಿ ಸಂಜಿನ್ಗೆ. ಅದಕ್ಕೆ ಇಲ್ಲಿ ಸಂಜಿನ್ ಅವ್ನ್ ಮುಂದೆ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ, ನಿನಗೂ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಆಗ್ತಿತ್ತು ನಾನು. ಲಾಂಗ್ ಹಿಟ್ಗಳು ಗ್ರಿಪ್ ಇಲ್ಲ, ನೀನೊಬ್ಬ ರೌಡಿನ. ಕೈ ಎತ್ತಿಸ್ತ ಅಡ್ಡ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಕೈ ಎತ್ತುವಷ್ಟು ಧೈರ್ಯನ ಇದು ಆರುಮುಖ ಕೊಟ್ಟೆ ಕಾಣೋ. ಏ ಗಾಂಡು, ಈ ಕಾಕಿ ಬಿಟ್ಟು ನಿಂತ್ರೆ ರೌಡಿಸನ್ನಲ್ಲಿ ನಾನು ನಿಮ್ಮ ಅಪ್ಪ. ನೀವು ಬರೀ ಇವ್ರಿಬ್ರು ಆಡ ನೋಡ್ರಿ ಸಾಕು. ಈ ಪ್ಯಾನಲ್ ಈ ಸೀನ್ ಮಾತ್ರ ಸೂಪರ್ ಆಗಿತ್ತು. ಅದೇ ಟೈಮಿಗೆ ಕ್ಯಾಮ್ರಾ ಸಿಗ್ನಲ್ ಸಹ ವಾಪಸ್ ಬರುತ್ತೆ. ಇಲ್ಲಿ ಲೈವ್ ಹೋಗ್ತಾರೆ, ಜನ ಎಲ್ಲ ಪೂರ್ತಿ ನೋಡ್ತಾ ಇದಾರೆ ಸಂಘ ಎಂಟ್ರಿನ. ಆಗ್ಲೇ ಬೇರು ಇಲ್ಲಿ ಸಂಘ ಮುಖದ ಮೇಲೆ ಒಂದು ಪಂಚ್ ಮಾಡ್ತಾನೆ. ಆದ್ರೆ ಸಂಘಿ ನಿಜವಾಗ್ಲೂ ಏನು ಆಗದೇ ಇಲ್ಲ. ಎಲ್ಲರೂ ಶಾಕ್ ಆಗಿದ್ರೆ ಇವನೇ ನಿಂಗಿರ್ತಾನೆ ಅಂತ ಹೇಳಿ. ಅದೇ ಟೈಮಿಗೆ ಸಂಘ ಇನ್ನೊಂದು ಪಂಚ್ ಮಾಡ್ತಾನೆ ಬೇರುಗೆ. ಆದ್ರೆ ಬೇರು ನಿಜವಾಗ್ಲೂ ಇಲ್ಲಿ ಮಲಕೆ ಬಿಟ್ಟ ಒಂದೇ ಒಂದ್ ಪಂಚಿಗೆ. ಇಲ್ಲಿ ಪ್ರಪಂಚದಾಗ ಇರೋಬ್ಬರೆಲ್ಲ ನೋಡ್ತಿದ್ದಾರೆ ಅಲ್ಲಿ ಏನ್ ನಡೀತಿದೆ ಅಂತೇಳಿ. ಎಲ್ಲ ಪೂರ ಗೂಸ್ ಬಂಪ್ಸ್ ಅಂತೇಳಿ ಕುಡ್ದಾಡಿರೋ. ಇವ್ರಿಬ್ರು ಇಲ್ಲಿ ಒಬ್ರಿಗೊಬ್ರು ಪಂಚ್ ಮಾಡ್ತಾನೆ ಹೋಗ್ತಾರೆ. ನಿಜವಾಗ್ಲೂ ಅವ್ರು ಒಂದೊಂದ್ ಪಂಚಿಗೆ ಗುಹೆಯಲ್ಲಿ ಇರೋಬ್ಬರ ಬಂಡೆ ಎಲ್ಲ ಪುಡಿ ಆಗೋಗ್ತಿತ್ತು. ಇಲ್ಲಿ ಬೇರು ಅವನಿಗೆ ಕೇಳ್ಕೊಂತಾನೆ, ಇವನ್ ಯಾರು, ಇವನ್ ಎಲ್ಲಿಂದ ಬಂದ, ನನ್ನ ಯಾಕೆ ಇವ್ನು ಹಿಂತಳ್ತಾವನು ಈ ರೇಂಜ್ಗೆ. ಅವನು ಪಾಪ ಫುಲ್ ಕನ್ಫ್ಯೂಸ್. ಆಗ್ಲೇ ಅವನು ಸಂಗೆ ನಾಲ್ಗೆಯಿಂದ ಒಂದು ಸ್ಕ್ರಾಚ್ ಹೊಡೆದು ಮುಖದ ಮೇಲೆ ಅವನಿಗೆ ಪಾಯ್ಸನ್ ಆಗ್ತಾನೆ. ಆ ಪಾಯ್ಸನ್ ನಿಜವಾಗ್ಲೂ ಜಿನ್ನು ಬಾಡಿ ಒಳಗೆ ಹರಡ್ತಾ ಹೋಗುತ್ತೆ. ಇವನು ಇನ್ಸೆಕ್ಟ್ ಏನಾರ ಕಚ್ಚಿ ನಿಜವಾಗ್ಲೂ ಗಾಯ ಆಗುತ್ತಲ್ಲ ಆ ತರ. ಅದೇ ಪಾಯ್ಸನ್ ಇಂದ ಜಿನ್ನು ಇಲ್ಲಿ ಅಲ್ಲಾಡಕ್ಕೂ ಸಹ ಆಗಲ್ಲ. ಆಗ್ಲೇ ಬೇರು ಅವನ ಮೇಲೆ ಪಂಚ್ ಹೊಡಿಯಕ್ಕೆ ಅಂತೇಳಿ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಕಟ್ ಆಗುತ್ತೆ. ನಾವು ನೋಡ್ತೀವಿ ಈ 3 ಜನ ಹಂಟರ್ಸ್ ಇನ್ನ ಬದುಕಿದ್ದಾರೆ. ಅವ್ರಿಲ್ಲಿ ಅವ್ನು ನಿಜವಾಗ್ಲೂ ಅದ್ರಾಗ ಒಬ್ಬ ಕೇಳ್ಕತ್ತಿದ್ದ, ಅವ್ನ್ ದೊಡ್ಡ ಅಂಟು ಬಂದ್ ಸಾಯಿಸ್ತು ಗೋತೋನ ಅಂತ ಹೇಳಿ. ಅದೇ ಅವ್ನು ಗೋತೋ ಹೋಗಕ್ ಹೇಳಿದ್ನಲ್ಲ ಅವನು ನಾವು ಹೊಡಿಯಕ್ಕಾಗಲ್ಲ, ನಮ್ಮನ್ನೆಲ್ಲ ಅದೆಲ್ಲ ಸಾಯಿಸ್ಬಿಡುತ್ತೆ ಅಂತ ಹೇಳಿ ಅವ್ನು ರಿಪೀಟ್ ಆಗಿ ಹೇಳ್ತಿದ್ದ. ಅವ್ನು ನಿಜವಾಗ್ಲೂ ಎದ್ರಕಂಡು ಅವ್ನು ಚಡ್ಡಿ ಹರಿದೋಗಿದೆ ಬ್ರೋ ಇಲ್ಲಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ ಬೇರು ಅಟ್ಯಾಕ್ ಪಂಚ್ ನ ಸಂಜಿನು ಇಲ್ಲಿ ತಡೆದಿದ್ದಾನೆ. ಅವ್ನು ನಿಜವಾಗ್ಲೂ ರಿವರ್ಸ್ ಆಗಿ ಇನ್ನೊಂದು ಪಂಚ್ ಮಾಡ್ತಾನೆ ಬೇರುಗೆ. ಆಗ್ಲೇ ಬೇರು ದೂರ ಹೋದ ಹಾರ್ಕೊಂಡು. ಆಗ್ಲೇ ನಾವು ನೋಡ್ತೀವಿ ಸಂಜಿನು ಯಾವ್ದೇ ಪಾಯ್ಸನ್ ಎಫೆಕ್ಟ್ ಆಗಲ್ಲ ಅಂತ ಹೇಳಿ. ನಮಗ್ ಗೊತ್ತು, ಪಾಪ ಬೇರು ಗೊತ್ತಿಲ್ಲ. ಸೊ ಅವನು ಒದೆ ತಿಂದ. ನೆಕ್ಸ್ಟ್ ಇಲ್ಲಿ ನಡೆಯೋ ಫೈಟ್ ಮಾತ್ರ ಬೆಂಕಿ ಗುರು. ಓಪಿ ಅಲ್ಟ್ರಾ ಲೆಜೆಂಡ್ ಓಪಿ
ಗೂಸ್ ಬಂಪ್ಸ್ ಮೂಮೆಂಟ್, ಆನಿಮೇಷನ್, ಆ ಡೈಲಾಗ್, ಆ ಮ್ಯೂಸಿಕ್, ಆ ಸೀನ್ ಒಂದೊಂದು ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್. ನಿಜವಾಗ್ಲೂ ಇಲ್ಲಿ ಸಂಜೀವು ಬೇರು ನಿಜವಾಗ್ಲೂ ನಾಯಿ ಬಿಡ್ದಂಗ್ ಓಡೋದು ಅವ್ನು ನಿಜವಾಗ್ಲೂ ಎದ್ರಕೊಂಡು ಓಡೋ ರೀತಿ ಮಾಡ್ದ. ಅವನಿಗೆ ನಿಜವಾಗ್ಲೂ ಲಾಸ್ಟ್ ಓಡೋಗಕ್ಕೂ ಬಿಡ್ಲಿಲ್ಲ. ಲಾಸ್ಟಿಗೆ ಅವನಿಗೆ ಸಾಯಿಸಿದ್ ಮಾತ್ರ ಅಬ್ಸಲ್ಯೂಟ್ ಸಿನಿಮಾ ಮೂಮೆಂಟ್. ಬೇರು ನಿಜವಾಗ್ಲೂ ಲಾಸ್ಟಿಗೆ ಗೋಗರ್ಕೊಂಡು ಬೇಡ್ಕಂಡು ಹಣ ಅನ್ನೋದು ಬಿಟ್ಬಿಡು ಅಂತೇಳಿ, ಆದ್ರೂ ಸಂಜೀನು ಅವ್ನಿಗೆ ಸಾಯಿಸದೆ ಬಿಡ್ಲಿಲ್ಲ ಬ್ರೋ. ನೆಕ್ಸ್ಟ್ ಸಂಜೀನು ಇಲ್ಲಿ ಚೈನ್ ಹತ್ರ ಬರ್ತಾನೆ, ಅವಳಿಗೆ ಹೀಲ್ ಮಾಡಕ್ ಟ್ರೈ ಮಾಡ್ತಾನೆ, ಪೋರ್ಷನ್ ಔಷಧಿ ಎಲ್ಲ ಕೊಟ್ಟು. ಆದ್ರೆ ಅವಳು ಲಾಸ್ಟ್ ಕ್ರಿಟಿಕಲ್ ಕಂಡೀಷನ್ ಆಗಿದ್ದಾಳೆ. ಅವ್ನು ನಿಜವಾಗ್ಲೂ ಏನ್ ಮಾಡಕ್ ಇಲ್ಲಿ ಟೈಮು ಸಹ ಇಲ್ಲ. ಸೊ ಅವನಿಲ್ಲಿ ಮುಂದೆ ಏನ್ ಮಾಡ್ಬೋದು ಅನ್ನೋ ಅಷ್ಟ್ರಲ್ಲಿ ಅಲ್ಲಿಗೆ ಎಂಡ್. ನಿಜವಾಗ್ಲೂ ನನಗೆ ನಿಜವಾಗ್ಲೂ ಇಲ್ಲಿ ಸಿಟ್ಟು ಬರ್ತಿದ್ದೆ, ತಡ್ಕೊಂಡು ಹೇಳ್ತಿದ್ದೀನಿ ಎಂಡಿಂಗ್ ಮಾಡ್ದಾನೆ ನಿಜವಾಗ್ಲೂ ಹುಡುಕಡೆ ಹೊಡಿಯೋಣ ಅನ್ನೋ ರೇಂಜಿಗೆ ನಿಜವಾಗ್ಲೂ ಕೋಪ ಬಂದಿತ್ತಲ್ಲಿ. ಎಪಿಸೋಡ್ ಮಾತ್ರ 10 out of 10 ಒನ್ ಆಫ್ ದ ಬೆಸ್ಟ್ ಎಪಿಸೋಡ್, ಪೀಕ್ ಎಪಿಸೋಡ್. ಇನ್ ಒಂದ್ ಎಪಿಸೋಡ್ ನೋಡಾದ್ಮೇಲೆ ನಿಜವಾಗ್ಲೂ ಸೋಲೋ ಲೆವೆಲಿಂಗ್ ನಾವು ಟಾಟಾ ಬೈ ಬೈ ಹೇಳ್ತೀವಿ ಅಷ್ಟೇ. ಇದುವರೆಗೂ ಈ ಜರ್ನಿಗೆ ಸಪೋರ್ಟ್ ಮಾಡ್ತಿದ್ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಓವರ್ ಆಲ್ ನನಗೆ ಈ ಎಪಿಸೋಡ್ ತುಂಬಾ ಇಷ್ಟ ಆಯ್ತು. ನೀವು ಇದೆಲ್ಲ ಜರ್ನಿಗೆ ಸಾಥ್ ಕೊಟ್ಟಿದ್ದಕ್ಕೆ ನಿಮ್ಗೂ ಸಹ ಥ್ಯಾಂಕ್ ಯು. ಮುಂದೆ ನಿಮಗೆ ಯಾವ ಎನಿಮೆ ಬಗ್ಗೆ ಎಕ್ಸ್ಪ್ಲನೇಷನ್ ಇಲ್ಲ ರಿವ್ಯೂ ಬೇಕು ಹೇಳಿ ಕಮೆಂಟ್ ಸೆಕ್ಷನ್ ಗೆ ಬಿಂದಾಸ್ ಹೇಳಿ ಬ್ರೋ. ನಾನು ನಿಜವಾಗ್ಲೂ ರಿವ್ಯೂ ತರ ಪೂರಾ ಪ್ರಯತ್ನ ಪಡ್ತೀನಿ. ಸೊ ಈ ವಿಡಿಯೋಗೆ ಇಷ್ಟ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಾರಿ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗೆ. ಟಾಟಾ ಬೈ ಬೈ.